ಶ್ರಮದೂರು. ಸತೀಶನ ಕಣ್ಣಿಗೆ ಆ ಹೊಸ ಊರು ಕನಸಿನ ಲೋಕದಂತೆ ಕಾಣಿಸುತ್ತಿತ್ತು. ಎತ್ತರದ ಕಟ್ಟಡಗಳು, ನಿಲ್ಲದೆ ಓಡುವ ಬಸ್ಸುಗಳು, ಜನರ ಜಾತ್ರೆ, ಯಾರಿಗೂ ಯಾರ ಪರಿಚಯವಿಲ್ಲದ ಒಂದು ದೊಡ್ಡ ಸಾಗರ. ಲಾರಿ ಒಂದು ಚಹಾದ ಅಂಗಡಿಯ ಬಳಿ ಬಂದು ನಿಂತಿತ್ತು. ಡ್ರೈವರ್ ವೀರೇಶಣ್ಣ ಅವನ ಬೆನ್ನ ಮೇಲೆ ಕೈ ಇಟ್ಟ. ಭಯ ಪಡಬೇಡ ಮಗ, ನಿನ್ನ ಬದುಕು ಇಲ್ಲಿ ಶುರು ಆಗುತ್ತೆ. ಆ ಮಾತು ದೇವರ ಆಶೀರ್ವಾದದಂತೆ ಸತೀಶನಿಗೆ ತೋಚಿತು. ಚಹಾದ ಅಂಗಡಿಯಲ್ಲಿ ಕುಡಿದ ಮೊದಲ ಚಹಾ ಅವನಿಗೆ ಅಮೃತವಾಗಿತ್ತು. ಆದರೆ ಖಾಲಿ ಜೇಬು ಅವನ ನೆಮ್ಮದಿಯನ್ನ ಕಿತ್ತು ತಿನ್ನುತ್ತಿತ್ತು. ಡ್ರೈವರ್ ವೀರೇಶಣ್ಣನ ಪರಿಚಯಸ್ಥರಿಂದ ಆ ದಿನವೇ ಸತೀಶ ಹೋಟೆಲ್ ಒಂದರಲ್ಲಿ ಕೆಲಸಕ್ಕೆ ಸೇರಿಕೊಂಡ. ಮನೋಹರ ಶಾಸ್ತ್ರಿಗಳು ಎನ್ನುವವರು ಆ ಹೋಟೆಲ್ನ ಮಾಲೀಕರು. ಮೃದುವಾದ ಮಾತು, ಗಟ್ಟಿಯಾದ ಶಿಸ್ತು ಶಾಸ್ತ್ರಿಗಳ ಪೀಠಿಕೆ. ಕೆಲಸಕ್ಕೆ ಹೆದರಬೇಡ, ಪ್ರಾಮಾಣಿಕತೆ ಇದ್ದರೆ ಸಾಕು ಅಷ್ಟೇ ಎಂದರು ಶಾಸ್ತ್ರಿಗಳು. ಸತೀಶನ ಹೊಸ ಜೀವನ ಅಲ್ಲಿಂದ ಶುರುವಾಯಿತು. ಮುಂಜಾನೆ 4 ಗಂಟೆಯಿಂದ ತಡರಾತ್ರಿ 11 ಗಂಟೆಯವರೆಗೆ ಆ ಹೋಟೆಲ್ನಲ್ಲಿ ತಟ್ಟೆ ತೊಳೆಯುವುದು, ನೆಲ ಒರೆಸುವುದು, ತಿಂದ ತಿಂಡಿಯ ಪ್ಲೇಟ್ಗಳನ್ನ ಎತ್ತುವುದು ಸತೀಶನ ದಿನನಿತ್ಯದ ಕೆಲಸವಾಗಿತ್ತು. ಕೈಗಳ ಚರ್ಮ ಒಡೆದು ರಕ್ತ ಬಂದರೂ ಅವನು ದೂರು ಹೇಳುತ್ತಿರಲಿಲ್ಲ. ಅಲ್ಲಿ ಅವನ ಹೊಸ ಗೆಳೆಯ ಪುಟ್ಟ, ಒಂದು ಕಣ್ಣು ಸರಿಯಾಗಿ ಕಾಣದ ಹುಡುಗ. ಅವನು ಸತೀಶನ ಜೊತೆಗೆ ಕೆಲಸ ಮಾಡುತ್ತಿದ್ದ. ನಾವು ಬಡವರು ಅಂದ್ರೆ ದೇವರು ನಮ್ಮ ಜೊತೆ ಇರಲ್ಲ ಅಂತ ಅರ್ಥ ಅಲ್ಲ ಎಂದು ಪುಟ್ಟ ಯಾವಾಗಲೂ ಹೇಳುತ್ತಿದ್ದ. ಅದು ಸತೀಶನಿಗೆ ಧೈರ್ಯ ತುಂಬುವ ಹಿತವಚನವಾಗಿತ್ತು. ರಾತ್ರಿ ಹೋಟೆಲ್ನ ಟೆರೇಸ್ ಮೇಲೆ ಪುಟ್ಟ ಮತ್ತು ಸತೀಶ ಒಂದು ಚಾಪೆಯಲ್ಲಿ ಮಲಗುತ್ತಿದ್ದರು. ಆಗ ಅವನು ತಾರೆಗಳ ಕಡೆ ನೋಡುತ್ತಿದ್ದ ಮತ್ತು ಅದರ ಜೊತೆ ಮಾತನಾಡುತ್ತಿದ್ದ. ತನ್ನೆಲ್ಲ ಕನಸುಗಳನ್ನ ಅಲ್ಲಿ ಬಿಚ್ಚಿ ಹೇಳುತ್ತಿದ್ದ. ಅಪ್ಪ, ನಾನು ಸೋಲಲ್ಲ ಮತ್ತು ನಿನ್ನನ್ನು ಸೋಲಲು ಬಿಡುವುದಿಲ್ಲ ಎಂದು ಮನದಲ್ಲಿ ಸತೀಶ ಗುನುಗುತ್ತಿದ್ದ. ನಿದ್ದೆ ಕಣ್ಣು ಹತ್ತುವ ಮೊದಲು ಬೆಳಕು ನಿದ್ದೆಗೆಡಿಸಿ ಅಲಾರಾಮಿನಂತೆ ಕಿರುಚುತ್ತಿತ್ತು. ಸ್ನೇಹಿತರೆ, ಈ ಕತೆಗೆ ಇಲ್ಲಿ ವಿರಾಮ ಹೇಳುತ್ತಾ ಮತ್ತೆ ಮುಂದೆ ಸಿಗೋಣ. ನಮಸ್ಕಾರ.